ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ಪಾಠ ಎಲ್ಲ ಕೇಳಿಸ್ಕೊಳ್ತಿದ್ದೀರಾ? ಸರಿ, ಪ್ರತಿ ಸರಿನೂ ನಾನು ಅದನ್ನೇ ಕೇಳ್ತೀನಿ, ನಿಮ್ಮಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇರ್ತೀನಿ. ಆದರೆ ಏನು ಮೆಸೇಜ್ ಏನು ಮಾಡೋದಿಲ್ಲ. ಸೊ ಕೇಳ್ತಿದ್ದೀರಾ ಅಂತಲೇ ನನ್ನ ಭಾವನೆ. ಓಕೆ, ಸೊ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ ಅಷ್ಟೇ. ಇವತ್ತಿನ ನಿಮ್ಮ ಕನ್ನಡ ಕಾವ್ಯ ಭಾಗದ 4ನೇ ಪದ್ಯ ಅಂದರೆ ಹಲುಬಿದಳ್ ಕಲ್ಮರಂ ಕರಗುವಂತೆ, ಸೀತೆಯನ್ನು ಕಾಡಿಗೆ ಕಳಿಸುವಂತಹ ಒಂದು ಚಿತ್ರಣ ನಿಮಗಿಲ್ಲಿ ಕಾವ್ಯ ಭಾಗದಲ್ಲಿ ಆಯ್ಕೆ ಮಾಡಿದ್ದಾರೆ. ಲಕ್ಷ್ಮೀಶನ ಜೈಮಿನಿ ಭಾರತದಿಂದ ಆರಿಸಿರ್ತಕ್ಕಂಥದ್ದಿದು. ಲಕ್ಷ್ಮೀಶನ ಜೈಮಿನಿ ಭಾರತದಿಂದ ಆರಿಸಿರ್ತಕ್ಕಂತಹ ಈ ಕಾವ್ಯ ಭಾಗ ವಾರ್ಧಕ ಷಟ್ಪದಿನಲ್ಲಿ ಇದೆ. ನಿಮ್ಗೆ ಗೊತ್ತಿರುತ್ತೆ ಷಟ್ಪದಿಗಳು. 10th ಸ್ಟ್ಯಾಂಡರ್ಡ್ ಓದಿರ್ತಾರಲ್ಲ, ಶರ, ಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ತಿನಿ. ಇದು ವಾರ್ಧಕ ಷಟ್ಪದಿನಲ್ಲಿ ಇರುವಂಥದ್ದು. ಈ ಲಕ್ಷ್ಮೀಶನಿಗೆ ಉಪಮಾಲೋಲ, ಕವಿಚೂತವನ ಚೈತ್ರ ಅಂತ ಹೇಳಿನೂ ಕೂಡ ಬಿರುದುಗಳು ಇದೆ. ಸರಿ, ಬಂಧು ಮಿತ್ರರನ್ನು ಕೊಂದಿರುವಂತಹ ಪಾಪ ಪರಿಹಾರ ಮಾಡಿಕೊಳ್ಬೇಕು ಅನ್ನೋ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗ ಈ ಜೈಮಿನಿ ಭಾರತದ ಕಥಾವಸ್ತು ಆಗಿರುತ್ತೆ. ಸರಿ, ಅದೆಲ್ಲ ಇರಲಿ. ಇಲ್ಲಿ ಸೀತೆಯ ಪರಿತ್ಯಾಗದ ಒಂದು ಸನ್ನಿವೇಶ ಈ ಪ್ರಸ್ತುತ ಕಾವ್ಯ ಭಾಗದಲ್ಲಿ ಇದೆಯಂತೆ. ಈ ಗೂಢಚಾರರ ಮಾತನ್ನು ಕೇಳಿ ಈ ರಾಮ ಅತ್ಯಂತ ಚಿಂತಾಕ್ರಾಂತನಾಗಿ, ಚಿಂತೆಯಿಂದ ಕೂಡಿದವನಾಗಿ, ಮನೋವ್ಯಾಕುಲದಿಂದ ಸೀತೆಯನ್ನು ಕಾಡಿಗೆ ಬಿಟ್ಟು ಬರಬೇಕು ಅಂತ ಹೇಳಿ ಲಕ್ಷ್ಮಣನಿಗೆ ಆಜ್ಞಾಪನೆ ಮಾಡ್ತಾನೆ. ರಾಮ ತನ್ನನ್ನು ಪರಿತ್ಯಾಗ ಮಾಡ್ತಾನೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಸೀತೆಯ ದುಃಖ, ದುಗುಡಗಳು, ದುಮ್ಮಾನಗಳು, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಲಕ್ಷ್ಮಣನ ಸಂದಿಗ್ಧತೆ, ಅವನು ಕೂಡ ಹೇಗೆ ಬಿಟ್ಟು ಹೋಗೋದು ಇವಳನ್ನು, ನನ್ನ ಅತ್ತಿಗೆನ ಬಿಟ್ಟು ನಾನು ಹೇಗೆ ಬರೋದು, ಒಬ್ಬಂಟಿಯಾಗಿ ಇವಳನ್ನ ಕಾಡಲ್ಲಿ ಬಿಟ್ಟು ನಾನು ಮುಂದೆ ಬರಬೇಕಲ್ಲ, ಹೊರಟೋಗ್ಬೇಕಲ್ಲ ಮತ್ತೆ ವಾಪಸ್ಸು ಅಂತ ಹೇಳಿ ಅದು ಒಂದು ಸಂದಿಗ್ಧ ಸನ್ನಿವೇಶವನ್ನು ಇಲ್ಲಿ ಮನೋಜ್ಞವಾಗಿ ಚಿತ್ರಣವನ್ನು ಕೊಟ್ಟಿದ್ದಾರಂತೆ. ಆಮೇಲೆ ಸೀತೆನ ಅವನು ಕಾಡಿಗೆ ಬಿಟ್ಟು ಹೋದ್ಮೇಲೆ ಪ್ರಾಣಿ ಪಕ್ಷಿಗಳು, ಪ್ರಕೃತಿ ಎಲ್ಲ ಹೇಗೆ ಸೀತೆಯನ್ನು ಕಾಪಾಡಿದ್ರು, ಹೇಗೆ ಅವಳಿಗೆ ಸಮಾಧಾನ ಹೇಳಿದ್ರು ಅನ್ನೋದು ಈ ಕಾವ್ಯ ಭಾಗದಲ್ಲಿ ಬರುತ್ತೆ. ಮತ್ತು ಈ ಹಲುಬಿದಳು ಕಲ್ಮರಂ ಕರಗುವಂತೆ, ಹಲುಬಿದಳು ದುಃಖಿಸಿದಳು, ಕಲ್ಮರಂ ಕಲ್ಲು ಮತ್ತು ಮರ ಮರುಗೋ ರೀತಿಯಲ್ಲಿ ಹೇಗೆ ಆ ಜಡವಸ್ತು ಕಲ್ಲು ಮತ್ತು ಮರ ಹೇಗೆ ದುಃಖಿಸಿದ್ವು ಅನ್ನೋದು, ಆ ಸೀತೆಯ ದುಃಖಕ್ಕೆ ಅವು ಕೂಡ ಸಮಾನ ಭಾಗಿಯಾಗಿದ್ವು, ದುಃಖಿಯಾಗಿದ್ವು ಅನ್ನೋದು ಇದರ ಅರ್ಥ. ಸರಿ, ಇದನ್ನು ವೈಶಂಪಾಯನ ಮುನಿಗಳನ್ನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಇದನ್ನು ಹೇಳ್ಕೊಂಡು ಹೋಗ್ತಾನೆ. ಜನಮೇಜಯ ರಾಜನಿಗೆ ಈ ಜೈಮಿನಿ ಮುನಿ ಈ ಕಥೆನ ಏನು ಕಾವ್ಯ ಭಾಗ ಇದೆಯಲ್ಲ ಹಾಗೆ ಚಿತ್ರಣ ಕೊಟ್ಟಿರೋದು ಲಕ್ಷ್ಮೀಶ, ಅದನ್ನು ಹೇಳ್ಕೊಂಡು ಹೋಗ್ತಾನೆ. ಹಲುಬಿದಳ್ ಕಲ್ಮರಂ ಕರಗುವಂತೆ. ಸರಿ, ಶತಮಾನಗಳು ಉರುಳಿದ್ರು ಹೆಣ್ಣಿನ ಮೇಲೆ ದೌರ್ಜನ್ಯ ಹಿಂದೇನೂ ಇತ್ತು, ಈಗಲೂ ಇದೆ, ಅದೆಲ್ಲರಿಗೂ ಗೊತ್ತಿರೋದೆ. ದಬ್ಬಾಳಿಕೆ ನಿಂತಿಲ್ಲ. ಇವು ಕಾಲಾದೇಶಗಳನ್ನು ಮೀರಿ ನಡೆಯುತ್ತವೆ. ಕಾಲ ದೇಶಗಳನ್ನು ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಒಂದೊಂದು ಸಮಯದಲ್ಲಿ ಬೇರೆ ಬೇರೆ ವಿಧವಾಗಿ ಈ ದೌರ್ಜನ್ಯಗಳು ನಡೀತಾ ಇರುತ್ತೆ. ಅದು ಎಲ್ಲರೂ ಇವಾಗ ನೋಡ್ತಾನೆ ಇದ್ದೀವಿ. ಸರಿ, ಇದರ ಹೊಸ ಕಾಲದಲ್ಲಿ ಇದರ ರೂಪ ಸ್ಥಿತಿಯಂತರಗೊಂಡಿದೆ, ಬದಲಾವಣೆ ಆಗಿದೆ. ಆವಾಗ ಆ ಥರ ಇತ್ತು, ಇವಾಗ ಇನ್ನೊಂದು ಥರ ಇದೆ. ದೌರ್ಜನ್ಯ ಮಾತ್ರ ನಿಂತಿಲ್ಲ. ನಾವು ನಿಸರ್ಗದಿಂದ ಕಲಿಯಬೇಕಾದ ಮಾನವೀಯ ಅಂಶಗಳನ್ನು ಅರಿಯುವುದು ಸೂಕ್ತ. ನಿಸರ್ಗದಿಂದ ಎಷ್ಟೊಂದು ಕಲಿಬೋದಲ್ಲ. ಗಿಡ ಮರಗಳು ತಮಗೆ ತಾವೇನೋ ಸೇವನೆ ಮಾಡಿದ್ರು ಅದು ನಮಗೆ ಹೆಂಗೆ ಕೊಡುತ್ತೆ, ನೆರಳು ಕೊಡ್ಬೋದು, ಹೂವು ಕೊಡ್ಬೋದು, ಹಣ್ಣು ಕೊಡ್ಬೋದು, ಇದೆಲ್ಲ ಹೇಳಬೇಕಾಗ್ತಿಲ್ಲ. ಅವುಗಳಿಂದ ಮನುಷ್ಯತ್ವ, ಮಾನವೀಯ ಗುಣಗಳನ್ನು ಕಲಿಬೇಕು. ನಮಗೆ ಎದುರಾಸೆ ಎಷ್ಟಿದ್ರು ಇನ್ನೂ ಬೇಕು ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ. ಸರಿ, ಈಗ ಪದ್ಯ ಶುರು ಮಾಡ್ತೀನಿ. ನಿಮಗೆ ಈ ಪದ್ಯದ ಸಾರಾಂಶವನ್ನು ನೀವು ನನ್ನನ್ನು ಭೇಟಿಯಾದಾಗ, ಕಾಲೇಜಿಗೆ ಬಂದಾಗ ಖಂಡಿತ ನೀವು ವರ್ಡ್ ಟು ವರ್ಡ್ ಒಂದೊಂದು ಪದ್ಯವನ್ನು ಕೂಡ ನಿಮಗೆ ನಾನು ಬರೆದು ಕೊಡ್ತೀನಿ. ಇದರಲ್ಲಿ ಹೇಳುವಾಗ ಕೆಲವೊಮ್ಮೆ ನಾನು ಹೇಳುವಾಗ ಒಂದೊಂದು ಬಿಟ್ಟು ಹೋಗ್ಬೋದು, ಅದರಿಂದ ತೊಂದರೆ ಆಗ್ಬೋದು, ಅಷ್ಟೇ. ಆದರೆ ನಿಮಗೆ ನಾನು ಸಾರಾಂಶವನ್ನು
ಕೊಡ್ತೀನಿ. ಕೆಲವು ಕಾವ್ಯ ಭಾಗ, ಗದ್ಯ ಪದ್ಯ ಭಾಗಗಳನ್ನು ಕಡಿಮೆ ಮಾಡಿದ್ದಾರೆ ಪಿ ಯು ಬೋರ್ಡ್ ಅವರು. ಅದನ್ನು ಮುಂದೆ ನಾನು ನಿಮ್ಗೆ ಯಾವುದು ಅಂತ ಹೇಳಿ ತಿಳಿಸ್ತೀನಿ. ಹಲುಬಿದಳ್ ಕಲ್ಮರಂ ಕರಗುವಂತೆ. ಫಸ್ಟ್ ಒಂದು ಪ್ಯಾರ ಓದ್ತೀನಿ, ಆಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಅರಸ ಕೇಳ್, ಸೌಮಿತ್ರಿ ಅರಸ ಕೇಳ್. ಇದು ಅರಸ ಕೇಳಂದರೆ ಈ ಜನ್ಮೇಜಯ ರಾಜ ಅಲ್ಲ, ಅವನು ಜೈಮಿನಿ ಮುನಿ ಹೇಳ್ತಿದ್ದಾನೆ ರಾಜ ಕೇಳಿಸ್ತು ಅಂತ ಹೇಳಿ. ಅರಸ ಕೇಳ್, ರಾಜ ಕೇಳು, ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೋಳ್ ಚಲಿಸುವ ಪತಾಕೆ. ಅರಸ ಕೇಳು, ಸೌಮಿತ್ರಿ ವೈದೇಹಿಯಂ, ಸುಮಿತ್ರೆಯ ಮಗ ಸೌಮಿತ್ರಿ, ವೈದೇಹಿ ಸೀತೆಯನ್ನು ಕರ್ಕೊಂಡು ತೆರಳುವ ರಥಾಗ್ರದೋಳು ಚಲಿಸುವ, ರಥದಲ್ಲಿ ಕೂರಿಸ್ಕೊಂಡಿದ್ದಾನೆ. ಆ ರಥ ಚಲಿಸ್ತಾ ಇದೆ. ಆ ರಥದಲ್ಲಿ ಇರ್ತಕ್ಕಂಥ ಸಿಕ್ಕಿಸಿರ್ತಕ್ಕಂತಹ ಪತಾಕೆ, ಬಾವುಟ ಇದೆಯಲ್ಲ, ಕೇತನ, ಬಾವುಟ, ಪತಾಕೆ. ರಘುವರನ ಅಂಗನೆಯನ್ ಉಳಿದನ್ ಅಹಹ ಎನ್, ಅಡಿಗಡಿಗೆ ತಲೆಗೊಡುತ್ತಿರಲ್ಕೆ. ಅದು ಬಾವುಟ ಗಾಳಿಗೆ ಹಾರ್ತಾ ಇದೆಯಂತೆ. ಹಾರ್ತಾ ಇದ್ದರೆ ಅದು ಅಯ್ಯೋ ಅದು ತಲೆ ಕೊಡುವ ಥರ ಕಾಣಿಸ್ತಿದೆಯಂತೆ. ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಹೇಳಿ ಅವಳಿಗೆ ಪಾಪ ಗೊತ್ತಿರಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿ. ಇವನೇನೋ ಬೇರೆ ಹೇಳಿರ್ತಾನೆ ಕಾರಣ. ಆದರೆ ಈ ಊರಿನ ಜನಕ್ಕೆಲ್ಲ ಗೊತ್ತಾಗಿರುತ್ತೆ. ರಥದಲ್ಲಿ ಇವಳು ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಬಾವುಟವನ್ನು ಕೂಡ ಅದು ಗಾಳಿಗೆ ತೂಗಾಡ್ತಿರುತ್ತೆ. ಅದು ಕೂಡ ಆಹಾ ತಲೆಗೊಡುತ್ತಿರಲಿಕ್ಕೆ, ತಲೆಯನ್ನು ಕೊಡುತ್ತಿರುವಂತೆ ಪರಮದಾರುಣವಾಯಿತು ಎಂದು. ಅಯೋಧ್ಯಾಪುರದ ನೆರವಿಯ ಪರಮದಾರುಣವಾಯಿತು. ಅಯ್ಯೋ ತುಂಬ ಅನ್ಯಾಯ ಆಗೋಯ್ತಿದ್ದು. ಅಯೋಧ್ಯಾಪುರದ ಜನರೆಲ್ಲ ಓಡಾಡ್ತಿದ್ಯಾರಂತೆ. ನೆರವಿ ಗುಂಪು ಜನಂ ಗುಜುಗುಜಿಸಿ ಮನದಿ ಕರಗಿ. ಜನ ಎಲ್ಲ ಗುಜು ಬಿಸು ಮಾತಾಡ್ತಿರ್ತಾರೆ. ಅಯ್ಯೋ ನೋಡು ಕರ್ಕೊಂಡು ಹೊರಟೋಗ್ತಿದ್ದಾನೆ ಅಂತ ಹೇಳಿ ಮನಸ್ಸಲ್ಲೇ ಕೊರಗಿ ಕಾತರಿಸುತ್ತಿರೆ ಮರುಗುತ್ತಿರಬೇಕಾದ್ರೆ ಮುನ್ನಡೆಸಿದನು ಕಾಳ್ಬಟ್ಟೆಗೊಂಡ ಅನಿಲ ವೇಗದಿಂದ ರಥವನು. ಬಟ್ಟೆ ಅಂತಂದರೆ ಇದು ನಾನಾರ್ಥ ಕೇಳ್ಬೋದು. ಒಂದು ವಸ್ತ್ರ, ಇನ್ನೊಂದು ದಾರಿ, ಮಾರ್ಗ ಅಂತ ಹೇಳಿ. ಕಾಳ್ಬಟ್ಟೆ ಕಪ್ಪಾದ ಕಾಳ್ಬಟ್ಟೆ ಅಂದರೆ ಅರಣ್ಯ ಮಾರ್ಗದಲ್ಲಿ ಅವನು ಅನಿಲವೇ ವಾಯುವೇಗದಿಂದ ರಥವನ್ನು ಚಲಿಸಿದಂತೆ. ಯಾರು? ಲಕ್ಷ್ಮಣ ಸೀತೆಯನ್ನು ಕೂರಿಸ್ಕೊಂಡು ಇಳಿದು ರಥದಿಂದ ಮಂದಾಕಿನಿಗೆ ಕೊಡಮಟ್ಟು. ಸರಿ, ಹೋಗ್ತಾ ಇದ್ದಾನೆ, ಮಧ್ಯದಲ್ಲಿ ಅವನು ಇಳಿತಾನೆ, ರಥದಿಂದ ಇಳಿದು ಮಂದಾಕಿನಿಗೆ ಕೊಡಮಟ್ಟು. ಮಂದಾಕಿನಿ ಗಂಗಾ ನದಿಗೆ ಕೊಡಮಟ್ಟು ನಮಸ್ಕರಿಸಿ ಬಳಿಕ ನಾವಿಕರೊಡನೆ ನಾವದೋಳ್ ಗಂಗೆಯಂ ಕಳೆದು, ಆಮೇಲೆ ನಾವಿಕರ ಜೊತೆಯಲ್ಲಿ ಒಂದು ದೋಣಿನಲ್ಲಿ ಸಾಗಿ ಅವನು ನಿರ್ಮಲ ನದಿ ತೀರದೊಳ್ ಮಿಂದು, ನಿರ್ಮಲವಾದ ಪವಿತ್ರವಾದ ನದಿಯಲ್ಲಿ ಅವನು ಸ್ನಾನವನ್ನು ಮಾಡಿ ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಸೌಮಿತ್ರಿ ಲಕ್ಷ್ಮಣ ಭೂಜಾತೆ ಆ ಸೀತೆಯ ಜೊತೆಗೆ ಸಾಗದಂತೆ. ಒಳಗೊಳಗೆ ಮರುಗಿ ಬಿಸಿ ಸುಯ್ದು ಒಳೊಳಗೆ ಸಂಕಟಪಟ್ಕೊಳ್ತಿದ್ದಾನಂತೆ. ನಿಟ್ಟುಸಿರನ್ನು ಬಿಡ್ತಾ ಇದ್ದಾನೆ ಅವನು. ಚಿಂತಿಸುವ ಮುಂದೆಳೆದು ಉಗ್ರ, ಚಿಂತೆ ಮಾಡ್ತಾ ಇದ್ದಾನೆ. ಏನಪ್ಪ ಮುಂದೆ ಉಗ್ರವಾಗಿರ್ತಕ್ಕಂತಹ ಮೃಗ ಪಕ್ಷಿಗಣದಿಂದ ಅವುಗಳಿಂದ ಕೂಡಿರ್ತಕ್ಕಂತಹ ಘೂರ್ಮಿಸುವ ಹಳುವ ಹೊಕ್ಕ ನಡಿಯಿಡು. ಹೊಕ್ಕನು ಕಾಡೊಳಗಡೆ ಹೋದಂತೆ. ಹಳುವ ಅಂದರೆ ಕಾಡಲ್ಲಿ ಹೊಕ್ಕ ನಡಿಯಿಡು ಕೊಡ ಅಸದಳಮೆಂಬ ಕರ್ಕಶ ಮಾರ್ಗದೇಂ. ಒಳಗೆ ಹೋದಂತೆ ಅಸದಳ, ಯಾರು ಅಂದರೆ ದುರ್ಗಮವಾಗಿರ್ತಕ್ಕಂಥದ್ದು, ಯಾರು ಸರಿಯಾಗಿ ಪ್ರವೇಶ ಮಾಡೋಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಕಾಡಲ್ಲಿ ಇವನು ಸೀತೆಯನ್ನು ಕರ್ಕೊಂಡು ಕರ್ಕಶ ಮಾರ್ಗದೇಂ, ಭಯಂಕರವಾದ ಆ ಮಾರ್ಗದಲ್ಲಿ ಇವನು ಸಾಗದಂತೆ. ಈರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ. ಇದು ಕಂಪೇರ್ ಮಾಡ್ಕೊಂಡು ಹೋಗ್ತಾರೆ. ನಿರುತ್ತಮ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವವಾಸಮಾಗಿ ಧುರದಂತೆ ಕೊಳದಂತೆ ಕಡಗಂತೆ ನಭದಂತೆ ಶರಪುಂಡರೀಕ ವಿದ್ರುಮ ವೃಕ್ಷಮಯ ದೋಳ್ ಅಡಿ ದಿರುತ್ತಿರ್ದುದು ಆ ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಘೋರತರವಾಗಿ. ಮುಂದೆ ಜಾನಕಿಯ ಕಣ್ಣಿಗೆ ಅದು ಹೆಂಗೆ ಕಾಣಿಸ್ತಾ ಇದೆಯಪ್ಪ ಅಂತಂದರೆ, ಒಂದು ಇವನು ಲಕ್ಷ್ಮಣ ಇವನಿಗೆ
ಎಲ್ಲೋ ಯಜ್ಞಗಳು ಅದು ಇದು ನಡೆಯುತ್ತೆ, ನಿಮಗೆ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ಬರ್ತಾನೆ. ಅವಳ ಮನಸ್ಸಲ್ಲಿ ಆಶ್ರಮನೇನೋ ಅಂತ ಹೇಳಿ ಅಂದ್ಕೊಂಡು ಭಾಸ ಆಗ್ತಾ ಇರುತ್ತೆ. ಆದರೆ ಆ ಕಾಡಲ್ಲಿ ಕ್ರೂರ ಮೃಗಗಳು ಎಲ್ಲನೂ ಇರುತ್ತೆ ಅಂತ ಹೇಳಿ, ಇರುಳಂತೆ ಪಗಲಂತೆ, ಹಗಲ ಇರುಳ ಮಖದಂತೆ ಯಜ್ಞ ಆಶ್ರಮ ಅಂತ ಹೇಳಿ ಭಾವಿಸಿರ್ತಾಳೆ. ಯಜ್ಞದಂತೆ ಆದರೆ ಅಲ್ಲಿ ನವಿಲುಗಳು, ದಿವದಂತೆ ದೇವೇಂದ್ರನ ದಿವ ಅಂದರೆ ಸ್ವರ್ಗ, ವರ ಪಯೋನಿಧಿಯಂತೆ ಶ್ರೇಷ್ಠವಾದ ಪಯೋನಿಧಿಯಂತೆ. ನೋಡಿ ಇವನ್ನೆಲ್ಲ ಹಾಲ್ಗಳಿರುವಂತೆ ಮಖ, ಯಜ್ಞ, ದಿವ, ಸ್ವರ್ಗ, ಪಯೋನಿಧಿ, ಹಾಲ್ಗಳಲ್ಲೂ ನಿರುತ, ನಿರಂತರ, ಸೋಮ, ಚಂದ್ರ, ಅರ್ಕ, ಸೂರ್ಯ, ಎಕ್ಕೆ ಗಿಡ, ಅಂದರೆ ಇದೆಲ್ಲವೂ ಕೂಡ ಅವಳ ಕಣ್ಣಿಗೆ ಗೋಚರಿಸುತ್ತಂತೆ. ಅಂದರೆ ಮನಸ್ಸಲ್ಲಿ ಎಲ್ಲೋ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಅವಳ ಭಾವನೆ. ಆದರೆ ಲಕ್ಷ್ಮಣನ ಭಾವನೆಯೇ ಒಂಥರ ಇರುತ್ತೆ, ಇವಳ ಮನಸ್ಸಿನ ಸ್ಥಿತಿನೇ ಒಂಥರ ಕೆಲಸ ಮಾಡ್ತಿರುತ್ತೆ. ಶಿಖಿ, ಅಗ್ನಿ, ಸಹಸ್ರಾಕ್ಷ, ಇಂದ್ರ, ಹರನುತ ಶಿವವಾಸಮಾಗಿ, ವಿಷ್ಣು ಸಮೇತ ಅದರಲ್ಲಿ ಸಿಂಹಗಳು, ವಾಸಮಾಗಿ, ಶಿವ, ಶಂಕರ ಅಂದರೆ ಅಲ್ಲಿ ಮುಳ್ಳು. ಇನ್ನೂ ಒಂದು ಅರ್ಥ, ಒಂದೊಂದು ಪದಕ್ಕೆ ಎರಡೆರಡು ಅರ್ಥ ಬರೋ ಥರ ಕೊಟ್ಕೊಂಡು ಹೋಗ್ತಾರೆ. ಧುರದಂತೆ, ಯುದ್ಧದಂತೆ, ಕೊಳದಂತೆ, ಕಡದಂತೆ, ನಭದಂತೆ, ಶರ ಪುಂಡರೀಕ ಅಂದರೆ ಒಂದು ಹುಲಿನೂ ಆಗುತ್ತೆ, ಇನ್ನೊಂದು ಬಾಣನೂ ಆಗುತ್ತೆ. ಶರ ಹುಲ್ಲು, ಬಾಣ, ಧುರ ಯುದ್ಧ, ವಿದ್ರುಮ ವರ ಮತ್ತು ಹವಳ, ವೃಕ್ಷ ಕರಡಿ, ನಕ್ಷತ್ರ, ಹರಿ, ಸಹಸ್ರಾಕ್ಷ, ಇಂದ್ರ, ನವಿಲು, ಶಿಖ, ಅಗ್ನಿ, ನವಿಲು, ಹೀಗೆ ನೋಡಿ ಎಲ್ಲ ಒಳ್ಳೆ ಭಾವನೆಗಳಲ್ಲಿ ಅದೆಲ್ಲ ಒಂದು ಒಳ್ಳೆ ಥರ ಇದ್ದರೆ ಇನ್ನೊಂದು ಅರ್ಥದಲ್ಲಿ ಅದು ಭಯಂಕರವಾಗಿತ್ತು. ಅಂತಹ ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಘೋರತರವಾಗಿ ಮುಂದೆ ಅಂತಹ ಮಹಾ ಅಟವಿ ಘೋರತರವಾಗಿ ಭಯಂಕರವಾಗಿ ಮುಂದೆ ಅವಳಿಗೆ ಕಾಣಿಸುತ್ತಂತೆ. ಅಂದರೆ ಅವಳು ಒಳ್ಳೆಯದು ಇದೆ ಅನ್ನೋ ಥರ ನೋಡುವಾಗ, ಆದರೆ ಅದರಲ್ಲಿ ಇನ್ನೊಂದು ಭಯಂಕರತೆ ಇರುವಂಥದ್ದು ಕಣ್ಣಿಗೆ ಗೋಚರ ಆಗುತ್ತೆ. ಅವಾಗ ತಕ್ಷಣ ಕೇಳ್ತಾಳೆ ಲಕ್ಷ್ಮಣನನ್ನು, ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳಲ್ಲಿ, ಎಲ್ಲಿ ಮುನಿಪ ಉತ್ತಮರ ಮುನಿಶ್ರೇಷ್ಠರ ಪವಿತ್ರವಾಗಿರ್ತಕ್ಕಂತಹ ವನದೆಡೆಗಳಲ್ಲಿ, ಆಶ್ರಮ ಇಲ್ಲಿ ಕಾಡಲ್ಲಿ ವನಾಭನ, ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳಲ್ಲಿ ಸಿದ್ಧರ ಆಶ್ರಮದ ಪವಿತ್ರವಾದ ಜಾಗ ಎಲ್ಲಿದೆ, ಸುಹವಿಗಳ ಹೊಗೆದ ಹವಿಸ್ಸು, ಕಂಪು, ಸುವಾಸನೆ, ಯಾಗ ಮಾಡುವಾಗ ಅದೆಲ್ಲ ಕಾಣಿಸ್ಬೇಕಲ್ಲ, ಅದೆಲ್ಲ ಎಲ್ಲಿದೆ, ಹೊಗೆದ ಎಳೆದ ಅಗ್ನಿಹೋತ್ರದ ಕುಟೀರಂಗಳು ಎಲ್ಲಿ, ಯಜ್ಞಕುಂಡಗಳೆಲ್ಲ ಎಲ್ಲಿದೆ, ಪರಿಚಿತವಾದ ವೇದಶಾಸ್ತ್ರ ದನಿಗಳು ಎಲ್ಲಿ, ಅಲ್ಲಿಗೊಯ್ಯದೆ ಅವೆಲ್ಲ ಎಲ್ಲಿ, ಏನು ಕಾಣಿಸ್ತಾನೆ ಇಲ್ಲ, ಕೇಳಿಸ್ತಾ ಇಲ್ಲ, ಅಲ್ಲಿ ಕರ್ಕೊಂಡು ಹೋಗದೆ ನೀನು ದಾರುಣವಾದ ಭಯಂಕರವಾಗಿರ್ತಕ್ಕಂಥ ಅತಿ ಭಯಂಕರವಾಗಿರುವ ಕಟ್ಟಡವಿ, ಕಡಿದಾದ ಅಡವಿ ಕಟ್ಟಡವಿಗೆ ಇಲ್ಲಿಗೆ ಕೈ ತಂದೆ, ಇಲ್ಲಿಗೆ ಯಾಕೆ ನಾನು ಕರ್ಕೊಂಬಂದಿದ್ಯಾ, ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು. ತಂದೆ ಇಲ್ಲಿ ಯಾಕಪ್ಪ ಕರ್ಕೊಂಬಂದಿದ್ಯಾ ಹೇಳು, ಯಾಕೆ ಇಂಥ ಭಯಂಕರವಾಗಿರೋ ಕಾಡಿಗೆ ಕರ್ಕೊಂಬಂದಿದ್ಯಾ, ಆಶ್ರಮ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಅಲ್ಲಿ ಸುವಾಸನೆನೂ ಇಲ್ಲ, ಹವಿಸ್ಸು ಇಲ್ಲ, ಯಜ್ಞಗಳಿಲ್ಲ, ಆಶ್ರಮಗಳಿಲ್ಲ, ಋಷಿ ಮುನಿಗಳಿಲ್ಲ, ಅದನ್ನು ಬಿಟ್ಟು ನೀನು ಇಲ್ಲಿ ಭಯಂಕರವಾಗಿರ್ತಕ್ಕಂಥ ಜಾಗಕ್ಕೆ ಯಾಕೆ ಕರ್ಕೊಂಬಂದಿದ್ಯಾ ಅಂತ ಹೇಳಿ ನಿಟ್ಟುಸಿರನ್ನು ಬಿಡ್ತಾಳೆ. ಆವಾಗ ನರನಾಥ ಜನಮೇಜಯ ಹೇಳ್ತಾರೆ, ಮುನಿ ನರನಾಥ ಜನಮೇಜಯ ಕೇಳು, ಅವನಿ ಸುತೆ ನುಡಿದ, ಅವನಿ ಭೂಮಿ ಸುತೆ ಮಗಳು ನುಡಿದ ಮಾತಿಗೆ ಉತ್ತರವನ್ನು ಮಾಡದೆ, ಅವನಿಗೇನು ಉತ್ತರ ಕೊಡ್ತಾನೆ ಪಾಪ, ಹೇಗೆ ಅಂತ ಉತ್ತರ ಕೊಡ್ತಾನೆ. ಮನದೊಳು ಊರೇ ನೊಂದು ಮನಸ್ಸಲ್ಲಿ ತುಂಬ ನೊಂದ್ಕೊತಾನಂತೆ. ರಾಘವೇಶ್ವರನಿಂದ ಕಷ್ಟಮ ಬೇಡಪ್ಪೇನೋ, ರಾಮ ಹೇಳಿದ್ದಾನೆ, ರಾಘವ ಹೇಳಿದ್ದಾನೆ, ಆ ಕಷ್ಟನ ಇವಳಿಗೆ ಹೇಗೆ ಹೇಳಿ, ಹೀಗೆ ಬಿಡು ಅಂತ ಹೇಳಿದಾಗ ನಾನು ಯಾವ ಥರ ಹೇಳಿ, ಉಸಿರದಿರ್ಪೇನೋ ನಿಷ್ಠುರದಳು, ನಾನು ಹೇಳಿಲ್ಲ ಅಂತಂದರೆ ನಾನು ನಿಷ್ಠುರಿಗೆ ಸಿಕ್ಕಾಕೋತೀನಿ, ಅಣ್ಣ ಹೇಳಿದ ಮಾತು ತಮ್ಮ ಕೇಳಲಿಲ್ಲ ಅಂತ ಹೇಳಿ ನಿಷ್ಠುರಿಗೆ ಸಿಕ್ಕಾಕೋತೀನಿ. ತರುಣೆ ಕುಲ ಸಾರ್ವಭೌಮನ ರಾಣಿಯ ಬನದೊಳು ಇರಿಸಿ, ತರುಣೆ ಕುಲ ಸಾರ್ವಭೌಮನ ಶ್ರೇಷ್ಠನಾದ ರಾಜನ ಕುಲ ಸಾರ್ವಭೌಮನ ರಾಣಿಯನ್ನು ಬನದೊಳಿರಿಸಿ, ವನ ಕಾಡಲ್ಲಿ ಬಿಟ್ಟು ಹೋದಪೆ ಎಂತೋ ಹೇಗೆ ಬಿಟ್ಟು ಹೋಗಲಿ, ಹೋಗದಿರ್ತೋಡೆ ಹೋಗಿಲ್ಲ ಅಂತಂದರೆ ಸಹೋದರ ನಾನು ಏನಂದಿರ್ಬೇನೋ
ನಿನ್ನೋ ಸಹೋದರ ಏನಂತ ಹೇಳ್ತಾನೋ ಹಾ ಎಂದು ಅಯ್ಯೋ ಅಂತ ಹೇಳಿ ಲಕ್ಷ್ಮಣ ಬೆಂದು ಬೇಗುದಿಗೊಂಡನು. ಲಕ್ಷ್ಮಣನು ಬೆಂದು ತುಂಬ ನೊಂದ್ಕೊಂಡ್ಬಿಟ್ನಂತೆ, ಸಂತಾಪಗೊಂಡಂತೆ. ಇವು ಹೇಗಪ್ಪ ಹೇಳೋದು, ಈ ವಿಚಾರಗಳು ತುಂಬ ಕಷ್ಟ ಅಲ್ವ ಹೇಳೋದು, ಹೇಗಪ್ಪ ಹೇಳಿ ಅಂತ ಹೇಳಿ ಅನ್ನಂತೆ. ಆಮೇಲೆ ದೇವಿ ಹೇಳ್ತಾನವಳಿಗೆ, ನಿನಗೆನ್ನೆಗಂ ಬೇಳ್ದುದು ಅಪವಾದಂ ಆವರಿಸಿ. ಇನ್ನೂ ನೀನು ಹೇಳಿಲ್ಲ ಅಂದರೆ ಖಂಡಿತ ಅಪವಾದ ಆವರಿಸ್ಬಿಡುತ್ತೆ. ನಿನ್ನನ್ನು ಅಲ್ಲದೆ ನಿನ್ನ ಒಪ್ಕೊಳ್ಳದೆ ರಘುಕುಲೋದ್ಭವಂ ಸೀವರಿಸಿ, ರಘುಕುಲದಲ್ಲಿ ಹುಟ್ಟಿರ್ತಕ್ಕಂಥವನು ಸೀವರಿಸಿ ಬಿಟ್ಟು ನಿನ್ನ ಅಲ್ಲೇ ಬಿಟ್ಟು ಬರಬೇಕು. ಸಹಿಸಲಾಗದೆ, ಸೀವರಿಸದೆ ಸಹಿಸಲಾಗದೆ ನಿನ್ನ ಬಿಟ್ಬಿಟ್ಟು, ಅಂದರೆ ಯಾರು ದೂತ ಹೇಳಿರ್ತಾರಲ್ಲ, ಇವಳು ಹೀಗಿದ್ದಾಳೆ ಸೀತೆ, ಇಷ್ಟು ದಿವಸ ಅವಳು ಅಲ್ಲಿರ್ತಾಳೆ, ಇವಳು ಹೇಗೋ ಏನೋ ಅಂತೇನೇನೋ ಊರಿನ ಜನ ಎಲ್ಲ ಮಾತಾಡ್ಕೊಂಡಿದ್ದನ್ನು ಗೊತ್ತಾಗಿರುತ್ತೆ. ಅದನ್ನು ದೂತ ಬಂದು ಹೇಳಿರ್ತಾನೆ. ಇದೆಲ್ಲನೂ ಅವನಿಗೆ ಅಪವಾದಗಳನ್ನೆಲ್ಲ ಸಹಿಸೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನಿನ್ನನ್ನು ಸಹಿಸ್ಕೊಳ್ದೆ ಬಿಟ್ಟು ಕಾಂತಾರಕ್ಕೆ ಕಳುಹಿ. ಕಾಂತಾರ ಅಂದರೆ ಕಾಡು. ಇದು ಒಂದು ಸತಿ ಕೊಟ್ಟಿದ್ರು ಎಕ್ಸಾಮಲ್ಲಿ. ಕಾಂತಾರ ಪದದ ಅರ್ಥ ಕಾಂತಾರ ಕಾಡು, ಅರಣ್ಯ. ಬಾ ಎಂದೆನಗೆ ನೇಮಿಸಿದೊಡೆ, ನಿನ್ನ ಕಾಡಲ್ಲಿ ಬಿಟ್ಟು ಬಾ ಅಂತ ಹೇಳಿ ನನ್ನ ನೇಮಿಸಿದ್ದಾನೆ. ಆ ವಿಭುವಿನ ಆಜ್ಞೆಯಂ ಮೀರಲರಿಯದೆ, ಆ ರಾಜನ ಆಜ್ಞೆಯನ್ನು, ಪ್ರಭುವಿನ ಆಜ್ಞೆಯನ್ನು ನಾನು ಮೀರೋದಕ್ಕೆ ಆಗಿಲ್ಲ. ಮೆಲ್ಲನೆ ನೀ ವಿಪಿನ ಕೊಡಕೊಂಡು, ನೀನು ಮೆಲ್ಲಿಗೆ, ವಿಪಿನ ಅಂದರೆ ಕಾಡು, ಮೆಲ್ಲಿಗೆ ನೀನು ಹೊಟ್ಟೋಗಮ್ಮ, ಕಾಡೊಳಗಡೆ ಹೊಟ್ಟೋಗು ಅಂತ ಹೇಳಿ ಬಂದೆ. ನಿನ್ನನ್ನು ಒಯ್ಯೆ ನಾವೆಲ್ಲಿಗಾದೊಡೆ ಹೋಗೆಂದು, ನಾನು ಕಾಡಲ್ಲಿ ನಿನ್ನ ಬಿಡ್ತೀನಿ ಮತ್ತು ನಾನು ಹೊಟ್ಟೋಗ್ಬಿಡ್ತೀನಿ, ನೀನು ಮೆತ್ತಿಗೆ ಒಳಗಡೆ ಹೊಟ್ಟೋಗಮ್ಮ ಕಾಡೊಳಗಡೆ ಅಂತ ಹೇಳಿ ಹೋಗೆಂದು ಲಕ್ಷ್ಮಣನ ಬಾಷ್ಪಲೋಚನನ್ ಆದನು. ಬಾಷ್ಪ ಕಣ್ಣೀರನ್ನು ತುಂಬಿಕೊಂಡವನು ಆದಂತೆ. ನೀನೆಲ್ಲಾದರೂ ಹೋಗಮ್ಮ ಒಳಗಡೆ ಕಾಡೊಳಗಡೆ, ನಾನು ಮತ್ತೆ ಹೋಗ್ತೀನಿ ಅಂತ ಹೇಳಿ ಇಷ್ಟನ್ನು ಹೇಳೋ ಅಷ್ಟಕ್ಕೆ ಅವನಿಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತಂತೆ. ಕಾಡಲ್ಲೇ ಬಿಟ್ಟರೆ ಪಾಪ ಎಲ್ಲಿಗಂತ ಹೋಗ್ತಾಳೆ, ತುಂಬ ಗರ್ಭಿಣಿ ಆಗಿರ್ತಾಳೆ. ಬರೀ ಕ್ರೂರ ಮೃಗಗಳು, ಭಯಂಕರವಾದ ಕಾಡಲ್ಲಿ ಬಿಟ್ಟಾಗ ಅವಳು ಎಲ್ಲಿಗೆ ಹೋಗ್ತಾಳೆ, ಅವನಿಗೂ ಬಿಡೋಕ್ಕೆ ತುಂಬ ಹಿಂಸೆ ಆಗುತ್ತೆ. ಆದರೆ ಸಂದರ್ಭ ಆಗಿರುತ್ತೆ, ವಿಧಿನೇ ಇಲ್ಲ. ಇಷ್ಟನ್ನು ಹೇಳಿ ಕಣ್ಣಲ್ಲಿ ನೋಡಿ ನಿಂತ್ಕೊಳ್ತಾನಂತೆ. ತಕ್ಷಣ ಅವನು ಹೇಳಿದ ತಕ್ಷಣವೇ ಬಿರುಗಾಳಿ ಹೊಡೆಯೋಕ್ಕೆ, ಬಿರುಗಾಳಿ ಬೀಸಿದ್ರೆ ಕಂಪಿಸಿ ಫಲಿತ ಕದಳಿ ಮರ ಇಳೆಗೊರಗುವಂತೆ, ಮುರಿದು ಇಳೆಗೊರಗುವಂತೆ. ಕದಳಿ ಅಂದರೆ ಬಾಳೆ ಗಿಡ, ಮುರಿದು ಕದಳಿ ಅಂದರೆ ಬಾಳೆಹಣ್ಣು, ಬಾಳೆ ಗಿಡ ಇಲ್ಲಿ ಮುರಿದು ಇಳೆಗೊರಗುವಂತೆ, ಭೂಮಿಗೆ ಒರಗೋ ರೀತಿಯಲ್ಲಿ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ, ಲಕ್ಷ್ಮಣನ ಮಾತು ಕಿವಿಗೆ ಅಪ್ಪಳಿಸುವ ಮುನ್ನವೇ, ತಲುಪುವ ಮುನ್ನವೇ ಹಮ್ಮೈಸಿ ಪ್ರಜ್ಞೆ ತಪ್ಪಿ ಬಿದ್ದಳಂಗನೆ ಧರೆಗೆ ನಡುಗುತ್ತಾ ಅಂಗನೆ ಆ ಸೀತೆ ಹಾಗೆ ನಡ್ಕೊಂಡು ಭೂಮಿ ಮೇಲೆ ಬಿದ್ದೋಗ್ಬಿಟ್ರಂತೆ. ಬಾಳೆ ಗಿಡ ಹೆಂಗೆ ಹೊರಗೋದು ಬಿದ್ದರೆ ನೆಲಕ್ಕೆ ಬೀಳುತ್ತೋ ಹಾಗೆ ಇವಳು ಕೂಡ ನೆಲದ ಮೇಲೆ ಬಿದ್ದು ಹೋದ್ಲಂತೆ. ಮರೆದಳ್ ಅಂಗೋಪಾಂಗಮಂ ಅವಳೇ ಮರ್ತೋಗ್ಬಿಟ್ಲಂತೆ. ಅಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರು ತಡೆದು. ಆಮೇಲೆ ಲಕ್ಷ್ಮಣ ಇವಳಿಗೆ ಪ್ರಜ್ಞೆ ತಪ್ಪಿಟ್ಲಲ್ಲ, ಅವನೇ ತಕ್ಷಣ ಬರ್ತಾನೆ, ತಣ್ಣೀರು ತಡೆದು ನೀರನ್ನು ತಗೊಂಬಂದು ತಣ್ಣೀರನ್ನು ಪತ್ರದೇವಿ ಕೊಡೆ ಹಿಡಿದು, ಪತ್ರದಿಂದ ಅವಳಿಗೆ ಛತ್ರಿ ಥರ ಅಡ್ಡ ಹಿಡಿದು ಮೇಲೆ ಹಿಡಿದು ಸೆರಗಿಂದೆ ಬೀಸಿ, ಸೆರಗಿಂದ ಅವನ ಶಲ್ಯದಿಂದ ಗಾಳಿಯನ್ನು ಬೀಸಿ ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು. ರಾಮ ಮಾಡುವಂಥ ಸೇವೆ ತಾನು ಮಾಡಬೇಕಾಯ್ತಲ್ಲ, ಎಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳಿ ತುಂಬ ನೊಂದ್ಕೊಳ್ತಾನಂತೆ. ಅವನು ರೋಧಿಸಿದನು, ಅತ್ತನು, ದುಃಖಿಸಿದನು. ಬಿಟ್ಟನೆ ರಘುದ್ವಹಂ ನನ್ನ ಅಕಟಕಟ, ಬಿಟ್ಟನೆ ರಘುದ್ವಹಂ, ಅಯ್ಯೋ ರಾಮನನ್ನು ಹಿಂಗಿಡೋದಕ್ಕೆ ಬಿಟ್ಟನೆ, ಅಕಟಕಟ, ಅಯ್ಯೋ ರಾಮ ನನಗೆ ಕಾಡು ಕಳಿಸು ಅಂತ ಹೇಳಿದ್ನ. ತಾ ಮುಟ್ಟನೆ ನೆಗಳ್ದ ಬಾಳ್ವೆಗೆ ಸಂಚಕಾರಮಂ, ತಾನು ನನಗೆ ಏನಂತ ತೊಂದರೆ ಬಂದಿರೋದು, ನನ್ನನ್ನು ಅವನು ಸ್ವೀಕರಿಸೋದಿಲ್ವೇ, ಅಯ್ಯೋ ಏನಪ್ಪ ಇದು. ನೆಗಳ್ದ ಬಾಳೆಗೆ, ನೆಗಳ್ದ ಪ್ರಸಿದ್ಧವಾದ ಬಾಳ್ವೆಗೆ ಸಂಚಕಾರಮಂ, ತೊಂದರೆಯನ್ನು ತಂದ್ಬಿಡ್ನೆ. ಕೊಟ್ಟನೆ ಸುಮಿತ್ರ ತನುಜ ಕಟ್ಟ ಅರಣ್ಯದೊಳ ಕಳುಹಿ ಬಾ ಎಂದು ನಿನಗೆ ಆಜ್ಞೆ ಮಾಡಿದ್ನ, ಅವನು ಕಾಡಲ್ಲಿ ಬಿಟ್ಬಿಟ್ಟು ಬಾ ಅಂತ ಹೇಳಿ ನಿನಗೆ ಆಜ್ಞೆ ಮಾಡಿದ್ನ. ಅಯ್ಯೋ ಲಕ್ಷ್ಮಣ ಏನಿದು. ಕೊಟ್ಟನೆ ನಿರುಪಮ ತಾನೆನ್ನ
ಕಣ್ಣು ಬಟ್ಟೆಗೆಟ್ಟೆ ನಿನಗೆ ಆಜ್ಞೆ ಮಾಡೋದನ್ನ. ಅಯ್ಯೋ ನಾನು ಕಣ್ಣು ಬಟ್ಟೆಗೆಟ್ಟೆ, ನನ್ನ ದಾರಿ ತಪ್ಪದಂಗೆ ಆಗ್ತಾ ಇದೆಯಲ್ಲ, ಏನು ಮಾಡೋದು? ಮನೋವಲ್ಲಭನ್ ಅಗಲ್ದು ಅಡವಿಯೋಳು ನೆಟ್ಟನೆ. ಮನೋವಲ್ಲಭ ರಾಮನ ಅಗಲಿ ನಾನು ಈ ಕಾಡಲ್ಲಿ ನಾನು ಹೇಗಿರಲಿ? ಪಿಶಾಚಿಯ ಹಾಗೆ ಎಂದಿಹೇನೋ, ಹೇಗಿರಲಿ ನಾನು? ಪಿಶಾಚಿ ಥರ ಒಬ್ಬಳೆ ಅಲಿತಾ ಇಲ್ಲ, ನಾನು ಹೇಗಿರಲಿ ಅವನನ್ನು ಬಿಟ್ಟು? ಕೆಟ್ಟನಲ್ಲ ಎನ್ ಒರಲ್ದಲ್ ಅಬಲೆ, ಕೆಟ್ಟನಲ್ಲ ನಾನು ಅಂತ ಹೇಳಿ ದುಃಖಿಸಿದಳಂತೆ ಅಬಲೆ. ಪಾಪ ಅವಳಿಗಿವಾಗ ತುಂಬ ಏನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಹೀಗಾಗುತ್ತಲ್ಲ, ತಕ್ಷಣವೇ ಗೊತ್ತಾದ ತಕ್ಷಣ ಅವಳ ಮನಸ್ಸಿನ ಸ್ಥಿತಿ ಹೇಗಾಯಿತು ಅಂತ. ಯಾವುದೇ ಒಂದು ಹೆಣ್ಣಿಗೆ ಚೆನ್ನಾಗಿದ್ದು ತಕ್ಷಣವೇ ಹಿಂಗೆ ತೊಂದರೆ ಕೊಟ್ಟಿದ್ದಾರೆ, ಹಾಗೆ ನೀನು ಹಿಂಗೆ ಮಾಡಬೇಕು ಅಂದರೆ ಅವಳ ಮನಸ್ಸಿನ ಸ್ಥಿತಿಯನ್ನು ನೀವು ಒಂದು ಕ್ಷಣ ಆಲೋಚನೆ ಮಾಡಿ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು, ಅಂದರೆ ಆವಾಗ ಹಿಂದೆ ನೆನೆಸ್ಕೊತಾ ಇದ್ದಾಳೆ ಕೌಶಿಕ ವಿಶ್ವಾಮಿತ್ರ. ಮುನಿಪನೊಡನೆ ಮಿಥಿಲಾಪುರಕ್ಕೆ ಮಿಥಿಲೆಗೆ ಬಂದು ಹರಧನುವ ಮುರಿದು ಎನ್ನ ಮದುವೆಯಾದ ಹರಧನಸ್ಸನ್ನು ಮುರಿದು ನನ್ನ ಅವನು ಮದುವೆ ಆದ. ಅಂದು ಮೊದಲಾಗಿ, ಅವತ್ತಿಂದ ಮೊದಲಾಗಿ ರಮಿಸಿದನು, ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದ. ಎನ್ನನ್ನು ಅಗಲ್ದೊಡೆ ತಾವು ನವೆದನಲ್ಲವೇ, ನನ್ನ ಬಿಟ್ಟು ಅವನಿಗೆ ಇರೋದಕ್ಕಾಗತ್ತಾ? ಸುಖವಾಗಿ ಇರೋದಕ್ಕೆ ಅವನಿಗೆ ಸಾಧ್ಯವೇ? ನೋವು ಪಟ್ಕೊಳ್ಳಲ್ವ ಅವನು? ದುಃಖ ಆಗೋದಿಲ್ವ ಅವನಿಗೆ? ದುಃಖ ಅವನು ಹೊಂದೋದಿಲ್ವ ಅವನು? ಸೌಖ್ಯಮಂ ರಾಮನ್ ಎನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ, ನನಗೋಸ್ಕರ ಅವನು ನನ್ನ ಸುಖಕ್ಕೋಸ್ಕರ ಕಪಿ ಸೈನ್ಯವನ್ನು ಕರೆಸಿ ಸೇತುವೆಯನ್ನೇ ನಿರ್ಮಾಣ ಮಾಡಿಬಿಟ್ಟ. ಕಡಲಿಗೆ ಸಮುದ್ರಕ್ಕೆ ಅವನು ಸೇತುವೆನೇ ನಿರ್ಮಾಣ ಮಾಡ್ದ. ದೈತ್ಯರ ಒಂದು ಅಗ್ನಿಮುಖದೊಳು ದೈತ್ಯರನ್ನು ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ದ ಅವನು. ಅಗ್ನಿಮುಖ ಅಗ್ನಿ ಅಗ್ಗಿ, ಮುಖ ಮೊಗ. ಪರೀಕ್ಷಿಸಿದನು, ಪರೀಕ್ಷಿಸು. ಅವಳು ಅಗ್ನಿ ಪ್ರವೇಶನೂ ಮಾಡ್ತಾಳೆ, ತನ್ನ ಪವಿತ್ರತೆ ಇದೆ ಅಂತ ಹೇಳಿ ಸಾಬೀತುಪಡಿಸ್ಕೊಳ್ಳೋಕ್ಕೆ. ಅದರಲ್ಲಿ ಪರೀಕ್ಷಿಸಿದ್ರೂ ಕೂಡ ಏನು ನೋಡ ಅಪರಾಧವನ್ನು ಕಾಣಿಸಿದಾನೆ, ಇಷ್ಟಾದ್ರೂ ಅವನು ನನ್ನಲ್ಲಿ ಅಪರಾಧವನ್ನು ನೋಡ್ತಾ ಇದ್ದಾನ ಅಂತ ಹೇಳಿ ಪಾಪ ಎಷ್ಟು ದುಃಖಿಸ್ತಾಳೆ ಅಂತ ಅಂದರೆ ಅವಳಿಗೆ ಅದನ್ನು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ, ತನ್ನ ಮನಸ್ಥಿತಿ ಹೀಗಿದೆ ಅಂತ ಹೇಳಿ. ಏಕೆ ನಿಂದಿಹೇ ಹೋಗು, ಯಾಕೆ ನಿಂತ್ಕೊಂಡಿದ್ಯಾ, ಇನ್ನು ಹೋಗು. ಸೌಮಿತ್ರಿ ಗೋಪಿಸನೆ, ಇಷ್ಟೆಲ್ಲ ಆದಮೇಲೆ ನೀನು ಯಾಕಪ್ಪ ನಿಂತಿದ್ಯಾ, ನೀನು ಹೋಗು ಅಂತ ಹೇಳಿಸಿದ್ದೆ ಲಕ್ಷ್ಮಣನಿಗೆ ಹೇಳ್ತಿದ್ದಾಳೆ. ಅವ್ನು ಕೋಪ ಮಾಡ್ಕೊಳ್ತಾನೆ, ಹೋಗು. ಕುಸ್ತ ಇಲ್ಲಿ ತಳುವಿದೊಡೆ, ಇಲ್ಲಿ ತಡ ಮಾಡಿದ್ರೆ ರಾಮ ಅಲ್ಲಿ ಕಾಯ್ತಾ ಇದ್ದಾನೆ, ನೀನು ಹೋಗು ಅಂತ ಹೇಳ್ತಾಳೆ. ಆದರೆ ಆಮೇಲೆ ಹೇಳ್ತಾಳೆ, ನೆರೆ ಉಂಟು ತನಗಿ ಕಾಡೋಳು ಉಗ್ರ ಜಂತುಗಳಲ್ಲಿ ನನಗೆ ಸಹಾಯ ಇದೆ. ಉಗ್ರ ಜಂತುಗಳೆಲ್ಲ ಇವೆ, ಇಲ್ಲಿ ಸಹಾಯ ಮಾಡ್ತಾರೆ ನನಗೆ. ರಘುನಾಥನೇ ಕಾಗಿಯಾಗಿರ್ಪನು, ಇದರಲ್ಲಿ ಏನೋ ನೋಡಿ ಅಲ್ಲಿ ಏನೋ ಒಂಥರ, ನೀವು ಹೋಗು ಪಾಪ, ರಾಮ ಒಬ್ಬನೇ ಇದ್ದಾನೆ, ಏನೋ ಸಹಾಯ ಮಾಡೋದು, ನನಗೇನು ಪರವಾಗಿಲ್ಲ, ಇಲ್ಲಿ ಉಗ್ರ ಜಂತುಗಳಿದೆ ಅನ್ನೋ ರೀತಿಯಲ್ಲಿ. ಕಾಗಿಯಾಗಿರ್ಪನು, ಒಂಟಿಯಾಗಿದ್ದಾನೆ. ಲೋಕದ ರಸ ಏಗೈದೊಡಂ, ಲೋಕದ ರಾಜ ಏನು ಮಾಡಿದ್ರೂ ಕೂಡ ತನ್ನ ಕಿಂಕರರು ಬೇಕು ಬೇಡ ಎಂದು ಕೇಳರೆ, ಕಿಂಕರ ಸೇವಕರು ಬೇಕು ಬೇಡ ಅನ್ನೋದಕ್ಕೆ ಅವರು ಕೇಳ್ತಾರೆ ಅವ್ರನ್ನ. ಕೇಳರೆ ಭರತ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿದ್ದಾರೆ. ಆದರೆ ಪಾಪ ಭರತ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿದ್ರ, ನನ್ನ ಕಾಡಿ ಕಳಿಸೋದಕ್ಕೆ ಅವರಾದರೂ ಒಪ್ಪಿದ್ರ. ಹನುಮಂತ ನಿರ್ದಪೆನೆ ಪೇಳ್ದೆಂದಳ್, ಹನುಮಂತ ಇರಲಿಲ್ವ ಅಲ್ಲಿ, ಪೇಳ್ದೆಂದಳ್ ಅಬಲೆ ಹೇಳು ಅಂತ ಹೇಳ್ತಾಳೆ. ಯಾರೋ ಲೋಕದ ಜನರು ಯಾರೋ ಇದ್ದರೆ ಯಾರೋ ಆಗ್ತಾರೆ, ಆದರೆ ಅವರೆಲ್ಲ ಇದ್ದುವೇನೋ ಭರತಶತ್ರುಘ್ನ ಒಪ್ಪಿದ್ರ, ಹನುಮಂತ ಇರಲಿಲ್ವ ಅಲ್ಲಿ ಅಂತ ಎಲ್ಲ ಹೇಳಿ ಮತ್ತೆ ಲಕ್ಷ್ಮಣನ ಪ್ರಶ್ನೆ ಮಾಡ್ತಾಳೆ. ಆಮೇಲೆ ಅವಳೆ ಹೇಳ್ತಾಳೆ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಅಯ್ಯೋ ಏನೂ ಮಾಡೋಕ್ಕಾಗಲ್ಲ, ರಾಮಂದೇನೂ ತಪ್ಪಿಲ್ಲ ಇಲ್ಲಿ. ಕಡುಪಾತಕಂಗೈದು ಪೆಣ್ಣಾಗಿ ಜನಿಸಿ ನೋಡಿ, ಎಷ್ಟೇ ಏನೇ ಆದ್ರೂ ಅವ್ನು ಕಳಿಸಿದ್ರು ಅವನನ್ನೇನು ಅನ್ನಲ್ಲ ಇವಳು. ತಾನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಈ ಥರ ಪರಿಸ್ಥಿತಿ ಬಂದಿದೆ ಅಂಥೇಳಿ ತಾನು ನೋಡಲ್ಲ, ಹೊರಗುವುದು ಏನು ನೋಡಲ್ಲ. ಅಪರಾಧ ಉಂಟು, ನನ್ನಲ್ಲೇ ಅಪರಾಧ ಇರುವಾಗ, ನನ್ನ ಅಪರಾಧ ಇರುವಾಗ ನಾನೇನು ಹೇಳೋ ಹಂಗಿಲ್ಲ. ಅದರಿಂದ ಇಲ್ಲಿರಬೇಡ ನೀನು, ಇಲ್ಲಿರಬೇಡ ನೀನು, ಹೋಗು ಅಂತ ಹೇಳಿ ನಾಳೆ ಹೋಗು. ನೀನಿಲ್ಲದೆ ಏನಗೆ ಮಾರ್ಗದೊಳಗಾಗಲ್ ಅಡಿಗಡಿಗೆ ಸುಖಮಂ ಎಂದು ಸೀತೆ ಕಂಬನಿಗಳಂ ಮಿಡಿದು ಆರ್ತೆಯಾಗಿರಲ್. ಸೌಮಿತ್ರಿ ನುಡಿದನ್ ಆ
ವಿಪಿನದ ಅಭಿಮಾನಿಗಳಿಗೆ. ಸರಿ ಹೋಗು, ನೀನು ಇಲ್ಲಿರಬೇಡ, ನನಗೆ ಇಲ್ಲಿ ಮಾರ್ಗ, ನೀನು ಇಲ್ಲಿರಬೇಡ, ನನ್ನ ಹತ್ರ ಇರಬೇಡ, ನೀನು ಹೋಗು, ನಿನಗೆ ಮಾರ್ಗದಲ್ಲಿ ಅಡಿಗಡಿಗೆ ಸುಖ ಸಿಗಲಿ ಅಂತ ಹೇಳಿ, ಹಿಂಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವಳದನ್ನು ಬಿಟ್ಟು ಅವನಿಗೆ ಅಲ್ಲಿ ರಾಮ ಕಾಯ್ತಿರ್ತಾನೆ, ನೀನು ಹೋಗು ಅಂತ ಹೇಳಿ ಕಳಿಸ್ತಾಳೆ. ಸೀತೆ ಕಂಬನಿ ನುಡಿದು ಆರ್ತೆಯಾಗಿರಲ್. ಆವಾಗ ದುಃಖದಲ್ಲಿರಬೇಕಾದ್ರೆ ಲಕ್ಷ್ಮಣ ಹೇಳ್ತಾನಂತೆ ವಿಪಿನದ ಅಭಿಮಾನಿಗಳಿಗೆ, ಕಾಡಲ್ಲಿರ್ತಕ್ಕಂತಹ ಮೃಗ ಪಕ್ಷಿಗಳಿಗೆ, ಗಿಡಗಳಿಗೆ, ಗಿಡ ಮರಗಳಿಗೆಲ್ಲ ಹೇಳ್ತಾನಂತೆ, ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಎಲೆ ವನಸ್ಥಳಗಳಿರ. ಕಾಡಲ್ಲಿ ಹೇಳ್ತಾ ಇದೆ, ಕಾಡಿಗೆ ಮರಗಳಿರ, ಮೃಗಗಳಿರ, ಮೃಗ ಮಿಗ ಪ್ರಾಣಿಗಳಿರ, ಕ್ರಿಮಿಕೀಟಗಳಿರ, ಕ್ರಿಮಿಕೀಟಗಳೇ, ಪಕ್ಷಿಗಳಿರ, ಪಕ್ಷಿಗಳಿಗೆ, ಲತೆಗಳಿರ, ಬಳ್ಳಿಗಳಿಗೆ, ತೃಣಗುಲ್ಮಗಳಿರ, ತೃಣ ಹುಲ್ಲು, ಗುಲ್ಮ ಪೊದೆ, ಪಂಚಭೂತಗಳಿರ, ಪಂಚಭೂತಗಳು ಅಗ್ನಿ, ನೀರು, ವಾಯು, ಆಕಾಶ, ಭೂಮಿ, ಈ ಪಂಚಭೂತಗಳಿಗೆ ದೆಸೆಗಳಿರ, ಕಾವುದು, ದಿಕ್ಕು, ದೆಸೆಗೆಲ್ಲ ಹೇಳ್ತಿದ್ದಾನೆ, ಕಾಪಾಡಿ ಇವಳನ್ನ ಅಂತ ಹೇಳಿ. ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ, ಸಲಹಿ ಕೊಂಬುದು ತನ್ನ ಮಾತೆಯ ಜಾನಕಿಯ ನೆರೆ ತಾಯಿ ಭೂದೇವಿ ನಿನ್ನ ಮಗಳಿರಳೆಂದು ಸೌಮಿತ್ರಿ ಕೈ ಮುಗಿದನು. ನೋಡಿ ಪಾಪ, ಇನ್ನೇನು ಅವನು ಕೂಡ ಸಹಾಯಕ, ಏನೂ ಮಾಡೋಕ್ಕಾಗಲ್ಲ. ಹೇಳ್ತಾನೆ, ಭೂತಾಯಿ ಇವಳು ನಿನ್ನ ಮಗಳು, ಇವಳನ್ನು ಕಾಪಾಡುವಂಥ ಜವಾಬ್ದಾರಿ ನಿಂದು ಅಂತ ಹೇಳಿ ಎಲ್ಲದಕ್ಕೂ ಕೂಡ ಅವನ ಕೈಯನ್ನು ಮುಗಿತಾನಂತೆ. ಆವಾಗ ಅರಸ ಕೇಳು, ರಾಜ ಕೇಳು, ಜನ್ಮೇಜಯ ರಾಜನಿಗೆ ಜೈಮಿನಿ ಮುನಿ ಹೇಳ್ತಿದ್ದಾನೆ, ಅರಸ ಕೇಳು, ಅಲ್ಲಿದ್ದ ಪಕ್ಷಿ ಮೃಗ ಜಂತುಗಳು ಧರಣಿ ಸುತೆಯ ಬಳಸಿ, ಅಲ್ಲಿರ್ತಕ್ಕಂತಹ ಪಕ್ಷಿ ಮೃಗ ಜಂತುಗಳಿಗೆ ಅವು ಎಲ್ಲ ಏನು ಮಾಡುತ್ತೆ, ಧರಣಿ ಸುತೆಯ ಬಳಸಿ, ಭೂಮಿಯ ಮಗಳು ಸೀತೆಗೆ ಸುತ್ತ ನಿಂತ್ಕೊಂಡು ಮೈ ಹುಡುಗಿ ಜೋಲ್ದಿರದೆ ಕಂಬನಿಗೆರೆದು, ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಸುತ್ತ ಬರುತ್ತಂತೆ, ಬಂದು ಮೈ ಹುಡುಗಿ ಜೋಲ್ದಿರದೆ ಮೈಯೆಲ್ಲ ಹಿಂಡ್ಕೊಂಡು ಪಾಪ ಅವು ದುಃಖದಲ್ಲಿ ಭಾಗಿಯಾದವು ಅಂತ ಹೇಳೋ ಚಿತ್ರಣ. ಕಣ್ಣೀರನ್ನು ಸುರಿಸಿ ನಿಜ ವೈರವ ಮರೆದು, ವೈರತ್ವ ಇರುತ್ತೆ ಪ್ರಾಣಿಗಳಿಗೆ, ಕ್ರೂರ ಪ್ರಾಣಿಗಳಿಗೆ, ಸಾಗೋ ಪ್ರಾಣಿಗಳು ಕಂಡ್ರೆ ಬೇಟೆಯಾಡೋದೆಲ್ಲ ಇರುತ್ತಲ್ಲ, ಸೊ ಒಂದಕ್ಕೊಂದು ವೈರತ್ವ ಇರುತ್ತೆ, ಆ ವೈರತ್ವನೂ ಮರ್ತ್ಬಿಡುತ್ತಂತೆ. ಹುಲ್ಮೇವುಗಳನ್ನೇ ತೊರೆದು ಹುಲ್ಲು ಮೇವನ್ನೂ ಬಿಟ್ಬಿಡ್ತಂತೆ. ಕೊರದು ಕೂತಿರ್ದವು ಕೂಡೆ ವೃಕ್ಷಲತೆಗಳು ಬಾಡಿ ಹೊರತಾ ಇರುವಂತೆ, ವೃಕ್ಷಲತೆಗಳು ಬಾಡಿ ಹೋಗುವಂತೆ. ಸೊರಗುತ್ತಿರ್ದವು ಶೋಕಭಾರದಿ ಕಲ್ಲುಗಳು ಕೂಡ ಶೋಕಭಾರದಿಂದ ಸೊರಗಿ ಹೋಗ್ತಾ ಇದ್ದಂತೆ. ಕರಗುತ್ತಿರ್ದವು ಕರಗ್ತಾ ಇದ್ವು, ಕಲ್ಲುಗಳು ಕರಗ್ತಾ ಇದ್ವು, ಈ ಸೊರಗುತ್ತಾ ಇದ್ವು ಶೋಕಭಾರದಿ. ಎಲ್ಲ ಪ್ರಾಣಿ ಪಕ್ಷಿಗಳು, ಎಲ್ಲ ವೃಕ್ಷಲತೆಗಳು ಸೊರಗು ಹೋಗ್ತಾ ಇದ್ವು ಶೋಕಭಾರದಿಂದ. ಹಾಗೆ ಕಲ್ಲುಗಳು ಕೂಡ ಕರಗುತ್ತಿರ್ದವು. ಜಗದೊಳು ಉತ್ತಮರ ಹಾನಿಯನ್ನು ಕಂಡು ಸೇರಿಸುವರುಂಟೆ. ಜಗತ್ತಲ್ಲಿ ಇದನ್ನು ಹೇಳ್ತಾ ಇದ್ದರು ಜೈಮಿನಿ, ಜಗತ್ತಲ್ಲಿ ಉತ್ತಮರ ಹಾನಿಯನ್ನು ನೋಡಿ ಯಾರಾದರೂ ಸಹಿಸ್ಕೊಳ್ತಾರಾ? ಇಲ್ಲ. ಉತ್ತಮರಿಗೆ ತೊಂದರೆ ಆಗ್ತಿದ್ರೆ ಸಜ್ಜನರಾದವರು ಅಯ್ಯೋ ಪಾಪ ಅಂತ ಹೇಳ್ತಾರೆ. ಜಗದವಳು ಉತ್ತಮರ ಹಾನಿಯನ್ನು ಕಂಡು ಸೇರಿಸುವರುಂಟೆ, ಸಹಿಸ್ಕೊಳ್ಳೋಕ್ಕಾಗತ್ತೆ. ಪೃಥ್ವಿ ಆತ್ಮಜೆ ಬಳಿಕ ಚೇತರಿಸಿ, ಅವಳು ಇನ್ನೇನು ಮಾಡೋಕ್ಕಾಗಲ್ಲ, ಭೂಮಿಯ ಮಗಳು, ಆತ್ಮಜ ಮಗಳು. ಬಳಿಕ ಚೇತರಿಸ್ಕೊಂಡು ತನಗಿನ್ನು ಪಥ ಯಾವುದೆಂದು ನನಗಿನ್ಯಾವುದಿದೆ ಮಾರ್ಗ ಅಂತ ಹೇಳಿ ದೆಸೆಗಳ ನೋಡಿ ದಿಕ್ಕು ನೋಡ್ತಾಳಂತೆ. ಸಲೆ ಶಿಥಿಲವಾದ ಅವಯವದ ಧೂಳಿಡಿದ ಮೈಯ ಬಿಡು ಮುಡಿಯ ಕೂದಲೆಲ್ಲ ಬಿಚ್ಚೋಗ್ಬಿಟ್ಟಿದೆ. ಶಿಥಿಲವಾದ ಅವಯವ ಕೆಳಗಂಗೆ ಬಿದ್ದು ಅವಳಿಗೆ ಏನು ಅವಳಿಗೆ ಪರಿಜ್ಞಾನೇ ಇಲ್ವಂತೆ, ಹಾಗೆ ಶಿಥಿಲವಾಗೋಗಿದೆ. ವಿಕೃತಿಯ ನೆನೆಸದೆ ಅದ್ಯಾವುದೋ ಅವಳು ಗಮನಕ್ಕಿಲ್ಲ, ಅವಳಿಗೇನು ಬೇಕಾಗೂ ಇಲ್ವಂತೆ. ಮಿಥಿಲೇಂದ್ರ ವಂಶದವಳು ಜನಿಸಿ, ಮಿಥಿಲೇಂದ್ರನ ವಂಶದಲ್ಲಿ ತಾನು ಜನಿಸಿ, ರಘುಕುಲದ ದಶರಥ ನೃಪನ ಸೊಸೆಯಾಗಿ, ರಘುವಂಶದ ದಶರಥನ ಸೊಸೆಯಾಗಿ ನಾನು ಧ್ರು ಅಂದರೆ ನರರು, ಪ ಅಂದರೆ ಪಾಲ್ಸರು, ಮನುಷ್ಯ ರಾಜ, ಸೊಸೆಯಾಗಿ, ಸೊಸೆ ಸ್ನುಷ ಸೊಸೆ ಸ್ನುಷ ತನಗೆ ಕಟ್ಟಡವಿಯೋಳು, ತನಗೆ ಕಡಿದಾದ ಅಡವಿಯಲ್ಲಿ ವ್ಯಥಿಸುವಂತಾಯಿತೆಯ ಕಟ, ದುಃಖಿಸೋ ಹಾಗೆ ಆಯ್ತೆಯ ಕಟ, ವಿಧಿಯೆಂದು ಹಲುಬಿದಳು ಕಲ್ಮನ ಕರಗುವಂತೆ. ಅಯ್ಯೋ ಹಿಂಗಾಗುತ್ತೆ ನಮ್ಮ ಪರಿಸ್ಥಿತಿ ಹೇಳಿ, ಹಲುಬಿದಳು ಕಲ್ಮರ ಕರಗುವಂತೆ. ಹಲುಬಿದಳು ದುಃಖಿಸಿದಳು, ಕಲ್ಲು ಮತ್ತು ಮರ ಅವು ಕೂಡ ಕರ್ಕೋಗ್ಬೇಕಂತೆ, ಹಾಗೆ ದುಃಖಿಸಿದ್ಲು. ಅನ್ನೆಗ ಅಷ್ಟರಲ್ಲಿ ಮಖಕ್ಕೆ
ಯಜ್ಞಕ್ಕೆ ಯೂಪವನ್ನು ಅರಿಸುತ್ತ, ಯಜ್ಞಕಂಬವನ್ನು ಯೂಪವನ್ನು ಅರಿಸುತ್ತಾ ಯಜ್ಞವನ್ನು ಮಾಡುವಂಥ ಯಜ್ಞದಲ್ಲಿ ಹಸುಗಳನ್ನೆಲ್ಲ ಕಟ್ಟು ಹಾಕ್ತಾರೆ, ಯೂಪ ಸ್ತಂಭ ಅಂತ ಹೇಳಿ ಅದನ್ನು ಕರೀತಾರೆ. ಅಷ್ಟರಲ್ಲಿ ಯಜ್ಞಕ್ಕೆ ಯೂಪಸ್ತಂಭವನ್ನು ಹುಡುಕೊಂಡು ಅರಸುತ್ತಾ ಹುಡುಕುತ್ತಾ ಬನಕ್ಕೆ ಸನ್ನುತ ಬನಕ್ಕೆ ಬಂದಿರತಕ್ಕಂಥ ಆಗಮಿಸಿದ ತಪೋಧನಂ ವಾಲ್ಮೀಕಿ ಮುನಿವರಂ. ತಪೋಧನಂ ತುಂಬ ಶ್ರೇಷ್ಠರಾಗಿರ್ತಕ್ಕಂತಹ ಆ ಮುನಿಶ್ರೇಷ್ಠರಾಗಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳು ಅಲ್ಲಿಗೆ ಆಗಮಿಸ್ತಾರಂತೆ. ತನ್ನ ಶಿಷ್ಯರ ಬೆರೆಸಿ, ಯಾರ ಜೊತೆ? ತನ್ನ ಶಿಷ್ಯರ ಬೆರೆಸಿ, ಶಿಷ್ಯರ ಸಂಗಡ ಬರ್ತಾನಂತೆ. ಸನ್ನುತ ಅಂದರೆ ಪ್ರಸಿದ್ಧರಾದ ತಪೋಧನಂ, ಶ್ರೇಷ್ಠರಾಗಿರ್ತಕ್ಕಂಥ ವಾಲ್ಮೀಕಿ ಮುನಿವರ. ಮುನಿಗೆ ಇಲ್ಲಿ ನಿಮಗೆ ನಾನಾರ್ಥ ಬರುತ್ತೆ. ಮುನಿ ಅಂದರೆ ಒಂದು ಸಿಟ್ಟು, ಇನ್ನೊಂದು ಋಷಿ ಅಂತ ಹೇಳಿ. ತನ್ನ ಶಿಷ್ಯರ ಬೆರೆಸಿ ನಡೆತಂದು ಕಾಡಲು ಓರ್ವಳೆ ದೆಸೆ ಕಾಣದೆ ಬರ್ತಾ ಇದ್ದಾರೆ ಯೂಪಸ್ತಂಭವನ್ನು ಹುಡ್ಕೊಂಡು. ಆದರೆ ದಿಕ್ಕು ಏನು ಇಲ್ಲದೆ ದೆಸೆ ಕಾಣದೆ ಎಲ್ಲೂ ದಿಕ್ಕೆ ತೋರಿಸದೇ ಇರ್ತಕ್ಕಂಥ ಒಂದು ಹಿಂಸನ್ನು ನೋಡ್ತಾ ಇದ್ದಾರೆ. ಬನ್ನ ಭಂಗ, ದುಃಖದಿಂದ ಕೂಡಿರ್ತಕ್ಕಂಥದ್ದು, ಬಗೆಗೆಟ್ಟು ದಿಕ್ಕು ತೋಚದೆ ಪಾಡಳಿದು ನೆಲೆಗೆಟ್ಟು ಆಶ್ರಯ ಇಲ್ಲದೆ ಗ್ರೀಷ್ಮ ಋತು ವಿನ್ನೆನ್ನೆಬೆವ ಕಾಂತಾರಗದಿ ದೇವಿ ತಾನೆನಲ್ ಸಣ್ಣ ಗದ್ಗತ ಕಂಠಿಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು. ಅಂದರೆ ಕೇಳ್ತಾರೆ, ಯಾರು ಏನು ಅಂತ ಕೇಳಿದಾಗ ತಾನು ಗದ್ಗತ ಕಂಠದಿಂದ ಹೇಳ್ತಿದ್ದಾಳೆ, ನಾನು ಕಾಂತಾರ ಕಾಡಲ್ಲಿರ್ತಕ್ಕಂತಹ ದೇವಿ ತಾನೆನಲ್ ಅಂತ ಹೇಳಿದಾಗ ತಾನು ಆ ಕಾಡಲ್ಲಿರ್ತಕ್ಕಂಥವಳು ಒಬ್ಬಳು ಅಂತ ಹೇಳಿ ದುಃಖಿಸ್ತಾ ಇರುವಂತಹ ವೈದೇಹಿಯನ್ನು ಈ ವಾಲ್ಮೀಕಿ ಮಹರ್ಷಿ ನೋಡ್ತಾನಂತೆ. ದೇವಿ ಬಿಡು ಶೋಕಮ್ಮ, ಅವಾಗ ಹೇಳ್ತಾನೆ ವಾಲ್ಮೀಕಿ, ದೇವಿ ಬಿಡು ಶೋಕ, ದುಃಖ ಮಾಡಬೇಡ. ಪುತ್ರ ಯುಗಮಂ ಪಡವೆ, ನಿಮಗೆ ಅವಳಿ ಜವಳಿ ಪುತ್ರ ಯುಗ, 2 ಮಕ್ಕಳು ಅವಳಿ ಜವಳಿ ಹುಟ್ಟಿದ್ವೆ. ಭಾವಿಸದಿರು ಇನ್ನು ಸಂದೇಹ ಭಾವಿಸದಿರು ಇನ್ನು ಸಂದೇಹ, ಅನುಮಾನ ಏನು ಪಡ್ಕೋಬೇಡ, ನಾವೆಲ್ಲ ಇದೀವಿ ನಿಮಗೆ. ಜನಕನಿಗೆ ನಾವು ಅನ್ಯರಲ್ಲ, ಜನಕ ಮಹಾರಾಜನಿಗೆ ನಾವು ಬೇರೆಯವರಲ್ವೇ ಅಲ್ಲ. ನಮ್ಮ ಆಶ್ರಮಕ್ಕೆ ಬಂದು ನೀನು ಸುಖದೊಳೆ ನಮ್ಮ ಆಶ್ರಮಕ್ಕೆ ಬಂದು ನೀನು ಸುಖವಾಗಿ ಇದ್ದಿದ್ದೆ ಆದರೆ ನಿನ್ನನ್ನು ಆವಾಗ ಬಯಕೆ ಉಂಟು ಎಲ್ಲ ಸಲ್ಲಿಸಿ, ನಿನ್ನಲ್ಲಿ ಯಾವ್ಯಾವ ಬಯಕೆ ಇದೆ ಹೇಳು, ಅದನ್ನೆಲ್ಲನೂ ನಾವು ಸಲ್ಲಿಸ್ತೀವಿ. ಓವಿ ಕೊಂಡಿರ್ಪೆನ್ ಎಂದು ಅಂಜದಿರು, ನಾವೆಲ್ಲ ನಿಮ್ಮ ಸಹಾಯ ಮಾಡ್ತೀವಿ, ನಾವೆಲ್ಲ ಇದ್ದೀವಿ, ಅಂಜಬೇಡ ನೀನು ಅಂತ ಹೇಳಿ ಸಮಾಧಾನ ಮಾಡಿ ರಾವಣಾರಿಯ ರಾಣಿಯಂ, ರಾವಣ ಅರಿ ಅಂದರೆ ಶತ್ರು, ರಾವಣನ ಶತ್ರು ರಾಮ, ಅವನ ರಾಣಿಯನ್ನು ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದರು. ನಿಜವಾದ ತಪಸ್ಸು ಮಾಡುವಂತಹ ಜಾಗಕ್ಕೆ ವಾಲ್ಮೀಕಿ ಮಹರ್ಷಿ ಸೀತೆಯ ಮಾತೆಯನ್ನು ಕರ್ಕೊಂಡು ಬರ್ತಾನಂತೆ. ಇಲ್ಲಿ ನಿಮ್ಮ